ಸುದ್ದಿಗಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ಕರ್ನಾಟಕ ರಾಜ್ಯ ಸವಿತಾ ಸಮಾಜದ ವತಿಯಿಂದ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು 2026 ಸಾಲಿಗಾಗಿ ಹಮ್ಮಿಕೊಂಡಿದೆ. ಈ ನಿಟ್ಟಿನಲ್ಲಿ ನಮ್ಮ ಸವಿತಾ ಸಮಾಜದ 27 ಉಪಪಂಗಡಗಳ ಎಲ್ಲ ಜಾತಿಗಳ ವಿದ್ಯಾರ್ಥಿಗಳು SLC ಹಾಗೂ PUCನಲ್ಲಿ ಅತ್ಯಂತ ಹೆಚ್ಚು ಅಂಕ ಗಳಿಸಿ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ಉತ್ತೇಜನ ಕೊಡುವುದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಶೈಕ್ಷಣಿಕ ಅಭಿವೃದ್ಧಿಗಾಗಿ ನಾವು ಹಮ್ಮಿಕೊಂಡಿದ್ದೀವಿ. ಎಷ್ಟು ಜನ ವಿದ್ಯಾರ್ಥಿಗಳು ಮಾಡ್ಕೋಬೇಕು ಅಂತ ಆಯ್ಕೆ ಮಾಡ್ಕೋಬೇಕು ಅಂತ? ಮೇಡಮ್, ನಾವು ವಿಶೇಷವಾಗಿ ನಾವೇನು ಅಂತ ಹೇಳಿದ್ರೆ ನಮ್ಮ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ, ಯಾರೇ ಆಗಿರಲಿ ವಿದ್ಯಾರ್ಥಿಗಳು SLC ಪಾಸಾಗಿರಲಿ PUC ಪಾಸಾಗಿರಲಿ ಅವ್ರಿಗೆ ಉತ್ತೇಜಿಸಬೇಕು. ಅವ್ರಿಗೆ ಅಟ್ಲೀಸ್ಟ್ ಕನಿಷ್ಠ ನೆಕ್ಸ್ಟು ಹಂತಕ್ಕೆ ಫೀಸಾದರೂ ಕಟ್ಟಲಿಕ್ಕೆ ಆ ಒಂದು ನಿಟ್ಟಿನಲ್ಲಿ ನಾವು ಅವರಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದು. ಮೇಡಮ್, ಇಷ್ಟೇ ಪರ್ಸೆಂಟೇಜ್ ತೊಗೋಬೇಕು ಮಾಡಬೇಕು ಅನ್ನೋದೇನಿಲ್ಲ. ಮಿನಿಮಮ್ ಅವರು ತೊಗೊಂಡು ಬಂದು 60% ತೊಗೊಂಡಿದ್ರು ಉತ್ತಮ, ಅಥವಾ 50% ತೊಗೊಂಡಿದ್ರು ಉತ್ತಮ. ನಮ್ಮಲ್ಲಿ ಡ್ರಾಪ್ಔಟ್ ಜಾಸ್ತಿ ಇದೆ ನಮ್ಮ ರಾಜ್ಯದಲ್ಲಿ. ಆ ನಿಟ್ಟಿನಲ್ಲಿ ನಾವು ಮನೆಯಲ್ಲಿ ಅವರಿಗೆ ಆ ಒಂದು ಅನುಕೂಲಗಳು ಇರಲ್ಲ. ತಂದೆ ತಾಯಿಗಳಲ್ಲಿ ಆರ್ಥಿಕ ಕೊರತೆ ಇರ್ಬೋದು ಅವ್ರಿಗೆ, ಅಥವಾ ದುರಂತ ಏನಂತ ಹೇಳಿದ್ರೆ ಅವ್ರಿಗೆ ಅನಾರೋಗ್ಯ ಪೀಡಿತರಾಗಿರ್ಬೋದು. ಆ ನಿಟ್ಟಿನಲ್ಲಿ ಸಂಸಾರ ನಡೆಸೋಕ್ಕೆ ಸಾಕಷ್ಟು ಕಷ್ಟಗಳಿರುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಈ ಮುಖಾಂತರವಾದ ಅಂಥ ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕಾಗಿ ಈ ಒಂದು ಸಹಾಯ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸರ್, ನಿಮ್ಮ ಕಡೆ ವಾಸ ಮಾಡೋಕ್ಕೂ ಏನಾದರೂ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ದೂರದಿಂದ ಯಾರಾದರೂ ಬಂದರೆ? ನಮ್ಮಲ್ಲಿ ಹಾಸ್ಟೆಲ್ ಇದೆ ಮೇಡಮ್. ನಮ್ಮ ಕರ್ನಾಟಕ ರಾಜ್ಯ ಸವಿತಾ ಸಮಾಜದ ಹಾಸ್ಟೆಲ್ ಇದೆ. ಅದನ್ನೆಲ್ಲ ಅವರು ಬಂದು ವಾಸ ಮಾಡ್ಬೋದು. ವಸತಿ ಎಲ್ಲ ಇದೆ. ಫುಡ್ ಎಲ್ಲ ನೀವೇ ಪ್ರೊವೈಡ್ ಮಾಡಿ? ಹೌದು ಮೇಡಮ್. ಫೀಸ್ ಸ್ಟ್ರಕ್ಚರ್ ಏನಾದರೂ ಫ್ರೀ ಇರುತ್ತೆ ಅಥವಾ ಫ್ರೀ ಆಫ್ ಕಾಸ್ಟಲ್ಲಿ ನಮ್ಮ ಹಾಸ್ಟೆಲ್ಗೆ ಬಂದು ಜಾಯ್ನ್ ಆಗ್ಬೋದು ಮೇಡಮ್. ಅವರು ನಮ್ಮದೇ ಕರ್ನಾಟಕ ರಾಜ್ಯ ಸವಿತಾ ಸಮಾಜದ ಬಾಯ್ಸ್ ಹಾಸ್ಟೆಲ್ ಇದೆ, ಗರ್ಲ್ಸ್ ಹಾಸ್ಟೆಲ್ ಇನ್ನೂ ಇಲ್ಲ. ಸಪ್ರೇಟ್ ಗರ್ಲ್ಸ್ ಹಾಸ್ಟೆಲ್ ಇನ್ನೂ ಪ್ರೊವೈಡ್ ಮಾಡಿಲ್ಲ, ಬಾಯ್ಸ್ ಮಾತ್ರ, ಓನ್ಲಿ ಬಾಯ್ಸ್ ಮಾತ್ರ ಇದೆ. ಇದು ನಮ್ಮ ಸಂಘದ ವತಿಯಿಂದ ನಡೀತಾ ಇರೋದು ಮೇಡಮ್. ಎಲ್ಲ ನಿಯರ್ ಬೈ ಇದೆಯಲ್ಲ, ಸ್ಟಡಿಯಲ್ಲಿ ಮಾಡಿ? ಹೌದು. ನಮ್ಮಲ್ಲಿ PUC ಕಾಲೇಜು ಇದೆ ಮತ್ತು B.Ed ಕಾಲೇಜು ಇದೆ. ಅಲ್ಲಿ ಅವ್ರು ಬಂದು ಅಲ್ಲಿ ವ್ಯಾಸಂಗ ಮಾಡೋದು ಮೇಡಮ್. ಓನ್ಲಿ ಮೆನ್ ಸೆಕ್ಷನ್. ಎಲ್ಲ ಸವಿತಾ ಸಮಾಜದ ಪ್ರಧಾನ ಕಾರ್ಯದರ್ಶಿ, ಉಪಾಧ್ಯಕ್ಷರೇ, ಎಲ್ಲ ಆತ್ಮೀಯ ಪದಾಧಿಕಾರಿಗಳು, ನಾವು ಸವಿತಾ ಸಮಾಜ ನೌಕರ ಸಂಘದ ವತಿಯಿಂದ 2025-26 ಸಾಲಿನಲ್ಲಿ SLC ಮತ್ತು PUCಯಲ್ಲಿ ಉನ್ನತ ಸ್ಥಾನದಲ್ಲಿ ತೆರೆಗಡೆ ಆಗಿರ್ತಕ್ಕಂತಹ ಮಕ್ಕಳಿಗೆ ನಮ್ಮ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು. ಅದು ಸಲುವಾಗಿ ರಾಜ್ಯಾದ್ಯಂತ ಅರ್ಜಿಗಳ ಮುಖಾಂತರ ನಾವು ಕರೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರೆಸ್ ಮೀಟ್ ಅನ್ನು ಮಾಡ್ತೇವೆ. ಕಾರಣ ಇಷ್ಟೇ, ನಮ್ಮೊಂದು ಸಣ್ಣ ಸಮುದಾಯ, ಇದರಲ್ಲಿ ಮಕ್ಕಳ ಒಂದು ಪ್ರಗತಿ ಆದಮೇಲೆ ಅವರಿಗೆ ಬೆನ್ನೆಲುಬಾಗಿರಬೇಕಂತಕ್ಕಂಥದ್ದು ನಮ್ಗಳ ಒಂದು ಕರ್ತವ್ಯ. ಅವರು ಪ್ರೋತ್ಸಾಹವಾಗಿ ನಾವು ಇದ್ದೀವಿ, ವಿದ್ಯಾಭ್ಯಾಸ ಹೆಲ್ಪ್ ಮಾಡ್ತೀವಿ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ವಿ. ಅದಕ್ಕೆ ಮಾಧ್ಯಮಿಕ ತಾವುಗಳು ಈ ರಾಜ್ಯಾದ್ಯಂತ ಒಂದು ಪ್ರಚಾರವನ್ನು ಮಾಡಬೇಕಂತ ಎಲ್ಲ ಮಕ್ಕಳು, ಹೆಚ್ಚಿನ ಮಕ್ಕಳು ಹೆಚ್ಚಿನ ಮಕ್ಕಳು ಈ ಒಂದು ಅರ್ಜಿಗಳನ್ನು ಹಾಕಬೇಕು. ಅದಕ್ಕೆ ತಾವುಗಳ ಒಂದು ಅಮೂಲ್ಯವಾಗಿರ್ತಕ್ಕಂಥ ಒಂದು ಮಾಧ್ಯಮ ಪ್ರಚಾರವನ್ನು ಮಾಡಿ ಹೆಚ್ಚಿನ ಮಕ್ಕಳು ಭಾಗವಹಿಸುವಂತೆ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾರೆ. ನಮ್ಮ ಕರ್ನಾಟಕ ರಾಜ್ಯ ಸವಿತಾ ಸಮಾಜದ ವತಿಯಿಂದ 2026 ಸಾಲಿಗಾಗಿ ನಮ್ಮ ಸವಿತಾ ಸಮಾಜದ 27 ಉಪಪಂಗಡಗಳ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಉನ್ನತಿಗಾಗಿ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಭಾವಂತ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಿ ನೋಂದಾಯಿಸಿಕೊಂಡು ಅವರು ಕಳಿಸ್ಕೊಟ್ರೆ ನಾವು ಅದಕ್ಕೆ ಸಂಬಂಧಿಸಿದಂತೆ ಸ್ಕ್ರೂಟಿನಿ ಮಾಡಿ ಈ ಒಂದು ಪುರಸ್ಕಾರವನ್ನು ನಾವು ಅವರಿಗೆ ತಲುಪಿಸ್ತಾ ಇದ್ದೀವಿ. ದಯಮಾಡಿ ಮಾಧ್ಯಮದವರು
ತಮ್ಮಲ್ಲಿ ಕೊಡ್ತಾ ಇದ್ದೇವೆ. ನಮಸ್ಕಾರ. ಕರ್ನಾಟಕ ರಾಜ್ಯ ಸಹಿತ ಸಮಾಜ ಸಂಘ ವತಿಯಿಂದ ಈ ಸಾಲಿನ 2025-26ನೇ ಸಾಲಿಗೆ ಸಂಬಂಧಪಟ್ಟಂಗೆ SSLC ಮತ್ತು PUCನಲ್ಲಿ ಉತ್ತಮ ಅಂಕಗಳನ್ನು ಪಡೆದು ತೆರೆಗಡೆ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ನಮ್ಮ ನೌಕರ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಜೊತೆಯಾಗಿ ಸ್ಕಾಲರ್ಶಿಪ್ ಅಂತ ವಿದ್ಯಾರ್ಥಿ ವೇತನವನ್ನು ಕೊಡಬೇಕು. ವಿದ್ಯಾರ್ಥಿಗಳ ಒಂದು ಮುಂದಿನ ಶೈಕ್ಷಣಿಕ ಒಂದು ಅಭಿವೃದ್ಧಿಗೆ ನಮ್ಮ ಸಂಘದ ವತಿಯಿಂದಲೂ ನಾವು ಸಾಕು ಬರೋಣ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಈ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ 5/6/2026. ಇಷ್ಟರೊಳಗಡೆ ಅರ್ಜಿ ಸಲ್ಲಿಸಿಕೊಂಡು ಎಲ್ಲ ಸಂಬಂಧಪಟ್ಟ ವಿದ್ಯಾರ್ಥಿ ಮಿತ್ರರು ಅರ್ಜಿ ಸಲ್ಲಿಸಿ ಈ ಒಂದು ಪ್ರತಿಭಾ ಪುರಸ್ಕಾರಕ್ಕೆ ಪಾತ್ರರಾಗಬೇಕಾದ ತಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ. ತಾವು ಮಾಧ್ಯಮ ಮಿತ್ರರು ದಯವಿಟ್ಟು ಈ ಒಂದು ವಿಚಾರವನ್ನು ಹೆಚ್ಚಿನದಾಗಿ ಪ್ರಚಾರ ಮಾಡಿ ಸೊ ನಮ್ಮ ಜನಾಂಗದ ವಿದ್ಯಾರ್ಥಿಗಳಿಗೆ ಮುಸ್ತೀರಿ ಅಂತ ನಾನು ತಮ್ಮಲ್ಲಿ ಕಡೆಗಡೆಯ ಮನವಿಯನ್ನು ಮಾಡಿಕೊಳ್ತೇನೆ. ನಾನು ಪ್ರಾಥಮಿಕ ಶಾಲಾ ಶಿಕ್ಷಕ ಹಾಗೆ ಕರ್ನಾಟಕ ರಾಜ್ಯ ಸವಿತಾ ಸಮಾಜ ನೌಕರರ ಸಂಘದ ಕರೆನ್ಸಿ ಆಗಿದ್ದೇನೆ. ಈ ವೇದಿಕೆಯಲ್ಲಿ ಸಂಘ ಎಲ್ಲ ನಮ್ಮ ಸಮಾಜದ ನಮ್ಮ ನೌಕರ ಸಂಘದ ಅಧ್ಯಕ್ಷರೇ, ಪ್ರಧಾನ ಕಾರ್ಯದರ್ಶಿಗಳೇ ಹಾಗೂ ಅಡ್ವೊಕೇಟ್ ಆಗಿರ್ತಾರೆ ಹಾಗೂ ಎಲ್ಲ ಸದಸ್ಯರಿಗೆ ಹಾಗೂ ಮುಖ್ಯವಾಗಿ ಏನಪ್ಪ ಅಂತಂದರೆ 2025-26ನೇ ಸಾಲಿನಲ್ಲಿ SSLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಸವಿತಾ ಸಮಾಜದ ಮಕ್ಕಳನ್ನ ನಾವು ಕೊಟ್ಟು ಅವರಿಗೆ ಶುಭ ಪುರಸ್ಕಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ. ಹಾಗೆ ನಾವು ಇದಕ್ಕೆ ಮೊದಲು ತಾಲೂಕು ಮತ್ತು ಜಿಲ್ಲಾ ಹಂತದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ರಾಜ್ಯಾಂತದಲ್ಲಿ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರು ಹೇಳಿದಾಗ ಎಲ್ಲರೂ ಕೂಡ ಒಪ್ಕೊಂಡು ಇವಾಗ ಜಿಲ್ಲಾ ಹಂತದಲ್ಲಿ ಎಲ್ಲರನ್ನೂ ಕೂಡ ಈ ಕಾರ್ಯ ಬಂದಿರ್ತಕ್ಕಂಥ ಒಂದು ಪ್ರಸಿದ್ಧವಿನ ಇರ್ತಕ್ಕಂಥ ಮಕ್ಕಳು ಎಲ್ಲರನ್ನೂ ಕೂಡ ನಾವು ಕ್ರೋಢೀಕರಿಸಿ ರಾಜ್ಯ ಸಂಘಕ್ಕೆ ಕಳಿಸಿ ಕೊಡಿ ಅಂತ ಹೇಳಿದ್ದೀವಿ. ಹಾಗಾಗಿ ಎಲ್ಲ ಜಿಲ್ಲೆಗಳು ಕೂಡ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಕಳಿಸಿದರೆ ನಾವು ಖಂಡಿತ ಇಲ್ಲಿ ಮಕ್ಕಳಿಗೆ ಉತ್ತೇಜನ ಮಾಡ್ತಕ್ಕಂಥ ಕೆಲಸಗಳು ಹಾಗೂ ಅವ್ರ ಭವಿಷ್ಯದಲ್ಲಿ ಏನು ಮಾಡಬೇಕು ಅಂತಕ್ಕಂಥದ್ದೆಲ್ಲ ಕೂಡ ಇಲ್ಲಿ ಹೇಳ್ತಾರೆ. ಹಾಗಾಗಿ ತಾವು ಮಾಧ್ಯಮ ಎಲ್ಲರೂ ಕೂಡ ಸಹಕರಿಸಿ ಹೆಚ್ಚಿಗೆ ಪ್ರಚಾರ ಮಾಡಬೇಕಂತ ಅವರಲ್ಲಿ ಕಾರ್ಯಕ್ರಮ ನಮ್ಮ ಇದುವರೆಗೂ ನಮ್ಮ ಜನಾಂಗದ ಇಂಥ ಒಂದು ಉತ್ತೇಜನ ಕೊಡುವಂಥ ಕಾರ್ಯಕ್ರಮ ಮಾಡಿದ್ರಲ್ಲ ಎಲ್ಲ ಪದಾಧಿಕಾರಿಗಳು ಒಂದು ತೀರ್ಮಾನ ತಗೊಂಡು ನಮ್ಮ ಹಳ್ಳಿಗಳಿಂದ ವಿದ್ಯಾರ್ಥಿಗಳಿಗೆ ಒಂದು ಗುರುತಿಸಿ ಅವ್ರಿಗೊಂದು ಪ್ರೋತ್ಸಾಹ ಮತ್ತು ಅಡ್ವೈಸ್ ನೀವು ಮುಂದೆ ಏನು ಮಾಡಬೇಕು ಮತ್ತು ಅಂತ ನಾವು ಇದ್ದೀವಿ, ನೀವು ಇದೇ ನಾವು ಇದ್ದೀವಿ ವಿದ್ಯಾರ್ಥಿಗಳಿಗೆ ಅಂತ ಗುರುತಿಸಿ ಅವ್ರಿಗೊಂದು ಮಾರ್ಗದರ್ಶನ ನೀಡೋದಕ್ಕೆ ವೇದಿಕೆ ಸಜ್ಜು ಮಾಡಿಕೊಂಡು ಅದರಲ್ಲೂ SSLC ಮತ್ತು PUC ಉತ್ತೀರ್ಣರಾದ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವ್ರಿಗೊಂದು ಬೆನ್ತಟ್ಟಿ ಒಂದು ಒಳ್ಳೆಯ ಒಂದು 60% 70% ಮಕ್ಕಳನ್ನ ಗುರುತಿಸಿ ನಮ್ಮನ್ನು ಸಹ ನಮ್ಗೆ ಒಂದು ಪ್ರೋತ್ಸಾಹ ಕೊಡುವಂಥ ಒಂದು ಅಧಿಕಾರಿಗಳ ಒಂದು ವಿಷಯ ಗೊತ್ತಾಗಬೇಕಂತ ಗ್ರಾಮೀಣ ಜನತೆ ಮಕ್ಕಳಿಗೂ ಗೊತ್ತಾಗಬೇಕಂತ ಒಂದು ವೇದಿಕೆ ರಚಿಸಿ ಇದ್ರ ಮುಖಾಂತರ ಏನು ಫ್ರೆಶ್ ಆಗಿ ಈ ಒಂದು 25-26 ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಅವರು ಪ್ರೋತ್ಸಾಹ ನೀಡುವಂಥ ಅಧಿಕಾರವನ್ನು ನಮ್ಮ ಕಮಿಟಿಯಲ್ಲಿ ಡಿಸೈಡ್ ಮಾಡಿ ಇದು ಮಾಡಿದ್ರೆ ದಯವಿಟ್ಟು ಈ ಮಾಧ್ಯಮಗಳು ಎಲ್ಲ ಒಂದು ವರ್ಗದ ಒಂದು ಮೂಲೆಗಳಿಗೂ ಒಂದು ವಿಷಯ ಮುಟ್ಟಿಸಬೇಕಂತ ತಮ್ಮ ಕಡೆಗಳನ್ನು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.